ಶಿವವಾಣಿ ತಂಡ ಕರ್ನಾಟಕ ವತಿಯಿಂದ ಈ ಕಲಬುರಗಿಯಲ್ಲಿ ಏನು ಕಾರ್ಯಾಗಾರ ಹಮ್ಮಿಕೊಂಡಿರಿ, ನಮಗೆಲ್ಲ ಬಹಳಷ್ಟು ಸಂತೋಷವಾಯಿತು. ಈ ಮೊದಲೇ ನಮ್ಗೆ ಶಿವವಾಣಿ ತಂಡ ನಮಗೇನು ಹೊಸದಾಗಿ ಅನಿಸ್ಲಿಲ್ಲ. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆವಾಗವಾಗ ನೋಡ್ತಾ ಇದ್ದೀವಿ, ಅವರು ಎಲ್ಲ ಕಡೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ತರಬೇತಿ ಹಮ್ಮಿಕೊಂಡಾಗ ಅದು ಸೋಷಿಯಲ್ ಮೀಡಿಯಾ ಒಳಗೆ ಪೋಸ್ಟ್ ಮಾಡಿದಾಗ ನಾವು ಹಾಗೆ ನಾವು ಕೂಡ ಅದ್ರ ಫಾಲೋವರ್ಸ್ ಆಗಿರೋದ್ರಿಂದ ಹಾಗೆ ಸತತವಾಗಿ ನೋಡ್ತಾ ಇದ್ದೀವಿ. ಇವತ್ತು ನಮ್ಗೆ ಈ ಕಲಬುರಗಿಯಲ್ಲಿ ತರಬೇತಿ ಅದ ಶಿವವಾಣಿ ತಂಡದಿಂದ ಅಂತ ಹೇಳಿದಾಗ ನಮಗೂ ಕೂಡ ಭಾಳ ಖುಷಿ ಆಯಿತು. ಹೌದು, ನೇರವಾಗಿ ಹೋಗಿ ನಮ್ಗೆ ಕಲೀಲಿಕ್ಕೆ ಏನಾದರೂ ಸಾಧ್ಯ ಆಗ್ತದೆ. ಯಾಕಂದ್ರೆ ಹೊಸ್ದಾಗಿದ್ದಂಥ ಏನಾದರೂ ಪ್ರಯತ್ನ ಮಾಡ್ತಾ ಇರ್ತಾರಂತ ಹೇಳಿ. ಸೊ ಅದೇ ಆ್ಯಸ್ ಎಕ್ಸ್ಪೆಕ್ಟೇಷನ್ ಇವತ್ತು ತರಬೇತಿಯಲ್ಲಿ ನಮಗೆ ಯಾವ ರೀತಿ ಜಾಬನ್ನು ಸರ್ಚ್ ಮಾಡಬೇಕು ಮತ್ತು ರೆಸ್ಯೂಮ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ನಾವು ಜೀವನದಾಗ ಮುಂದೆ ಯಾವ ರೀತಿ ಹೋಗಬೇಕು, ಏನು ಈ ದಿನಮಾನಗಳಲ್ಲಿ ಏನು ನಮಗೆ ಕಲ್ತರೆ ಜಾಬ್ ಸಿಗ್ತದ ಅಂತಕ್ಕಂಥ ಸುದೀರ್ಘವಾದಂಥ ತರಬೇತಿಯನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಸಲೀಂ ಬಾಷಾ ಸರ್ ಅವರಿಗೆ ಮತ್ತು ವಿಶ್ವನಾಥ್ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ಪ್ರಯತ್ನ ಈಗ ಏನು ಮಾಡ್ತಾ ಇದ್ದೀರಿ ಈ ಕೆಲಸ ದಯಮಾಡಿ ಹಾಗೇ ಕೂಡ ಮುಂದುವರಿಸ್ರಿ. ಯಾಕಂದ್ರೆ ಇದರಿಂದ ಭಾಳಷ್ಟು ಯುವಕರಿಗೆ ಎಲ್ಲರಿಗೂ ಕೂಡ ಬಹಳಷ್ಟು ಲಾಭ ಆಗ್ತದಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.